ಅರಣ್ಯದಿಂದ ಆಹಾರ ಅರಸಿ ಬಂದ ವ್ಯಾಘ್ರ ಮೃಗಗಳು ನರಬಲಿಗಾಗಿ ಕಾದು ಕುಳಿತಿವೆ. ಎಚ್ಚೆತ್ತುಕೊಳ್ಳದ ಅರಣ್ಯ ಇಲಾಖೆ, ಜಿಲ್ಲಾಡಳಿತ. ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಕಾಕನೂರು ತಾಲೂಕಿನ ರವಣಕ್ಕಿ ಗ್ರಾಮದಲ್ಲಿ ಓರ್ವ ವೃದ್ಧನ ಮೇಲೆ ಕರಡಿ ದಾಳಿ ಮಾಡಿ ವ್ಯಕ್ತಿಗೆ ಗಂಭೀರ ಗಾಯ ಎಂಬ ಸುದ್ದಿಯನ್ನು ಪ್ರಸಾರ ಮಾಡಲಾಯಿತು. ಮಧ್ಯೆ ಕಾಕನೂರು ತಾಲೂಕಿನ ಗವರಾಳ, ಚಂಡೂರು ಸೀಮಾ ವ್ಯಾಪ್ತಿಗಳಲ್ಲಿ ಸುಮಾರು 5-6 ವರ್ಷಗಳಿಂದ 2 ಚಿರತೆಗಳು ವಲಸೆ ಬಂದು ಮರಿಗಳಿಗೆ ಜನ್ಮ ತಾಳಿದ್ದು ಅವುಗಳು ಇಲ್ಲಿಯೇ ಬಿಡಾರ ಹೂಡಿವೆ. ಕೊರೋನಾ ಸಮಯದಲ್ಲಿ ವಲಸೆ ಬಂದ 2 ಚಿರತೆಗಳು ಗವರಾಳ ಕಲ್ಲು ಗಣಿಗಾರಿಕೆ ಪ್ರದೇಶದಲ್ಲಿ ವಾಸಿಸುತ್ತಿದ್ದು ಸುತ್ತಮುತ್ತಲಿನ ರೈತರ ಜಮೀನುಗಳಲ್ಲಿ ಓಡಾಡಿಕೊಂಡು ಜಮೀನಿನಲ್ಲಿರುವ ನಾಯಿ, ಕುರಿ, ಕೋಳಿಗಳನ್ನು, ಕೋತಿ, ನವಿಲು, ಮೊಲ, ಹಂದಿಗಳನ್ನು ಹೊತ್ತೊಯ್ಯುತ್ತಿವೆ. ಈ ಹಿಂದೆ ಅರಣ್ಯ ಇಲಾಖೆಯವರು 2 ಚಿರತೆಗಳನ್ನು ಸೆರೆ ಹಿಡಿದಿದ್ದು, ಇನ್ನೂ 2 ಚಿರತೆಗಳು ಇರಬಹುದು ಎಂದು ಗ್ರಾಮಸ್ಥರ ಅಭಿಪ್ರಾಯವಾಗಿದ್ದು, ರಾತ್ರಿ ವೇಳೆ ಆಹಾರ ಅರಸಿ ಜಮೀನಿನ ಟೆಂಟ್ ಹಾಗೂ ಮನೆಗಳ ಪಕ್ಕದಲ್ಲಿಯೇ ಓಡಾಡುತ್ತಿದ್ದು, ರೈತರ ವ್ಯವಸಾಯ ಮಾಡುವ ಎತ್ತು, ದನ, ಕರುಗಳು ಹಲ್ಲೆ ಮಾಡುವುದರಿಂದ ಯಾವ ಸಮಯದಲ್ಲಿ ಜನ ಜಾನುವಾರುಗಳಿಗೆ ಪ್ರಾಣಾಪಾಯ ಎನ್ನುವ ಭಯದಲ್ಲಿ ರೈತರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಕೃಷಿ ಕಾರ್ಯಗಳು ಮತ್ತು ಕಲ್ಲು ಗಣಿಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸುವಂತಾಗಿದೆ. ಗವರಾಳ ಸೀಮಾದಲ್ಲಿ ಬಂದ್ ಆಗಿರುವ ಗಣಿ ಪ್ರದೇಶದ ಆರ್ಬಾರುಗಳು ಅಲ್ಲಲ್ಲಿ ಅರಣ್ಯ ಪ್ರದೇಶದಂತಾಗಿದ್ದು, ಗ್ರಾನೈಟ್ ಪ್ರಾರಂಭವಿದ್ದಾಗ ಉಪಯೋಗಕ್ಕೆ ಬಾರದ ಕಲ್ಲುಗಳನ್ನು ಹಾಗೂ ಆಳವಾಗಿ ತೆಗೆದ ಗುಂಡಿಯ ಮಣ್ಣನ್ನು ಗುಡ್ಡೆ ಹಾಕುತ್ತಾ ಹೋಗಿ ಗುಡ್ಡ ಗಾಡಿನಂತಾಗಿ ಮರು ಗಿಡಗಳು ಬೆಳೆದು ಅರಣ್ಯದಂತಾಗಿದ್ದು ಕ್ರೂರ ಮೃಗಗಳ ವಾಸಸ್ಥಾನವಾಗಿ ಮಾರ್ಪಟ್ಟಿವೆ. ಹಿಂದೆ 2-3 ವರ್ಷಗಳಿಂದ ಅಲ್ಲಿನ ರೈತಾಪಿ ವರ್ಗದವರು ಬಂದಿರುವ ಗ್ರಾನೈಟ್ಗಳ ಹರಬರ್ಗಳಲ್ಲಿ ಬಿದ್ದಿರುವ ನಿರುಪಯುಕ್ತ ಕಲ್ಲುಗಳನ್ನು ತೆಗೆದು ಮಣ್ಣನ್ನು ನೆಲಸಮ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಇದುವರೆಗೂ ಸ್ಪಂದಿಸದ ಇರುವ ಜಿಲ್ಲಾಧಿಕಾರಿಗಳು ಇನ್ನು ಮುಂದಾದರೂ ರೈತರು ತಮ್ಮ ಜಮೀನಿನಲ್ಲಿ ಕೃಷಿ ಕಾರ್ಯಗಳನ್ನು ನೆರವೇರಿಸಲು ಆದಷ್ಟು ಬೇಗನೆ ಸ್ಪಂದಿಸಬೇಕು. ಮುಂದೆ ಇಲ್ಲಿ ಯಾವುದೇ ರೀತಿ ಪ್ರಾಣಿ ಹಾಗೂ ಮನುಷ್ಯರ ಮೇಲೆ ದಾಳಿ ಆದಲ್ಲಿ ನೇರವಾಗಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯವರೇ ಪ್ರಾಣ ಹಾನಿಗೆ ಕಾರಣಕರ್ತರಾಗಿರುತ್ತಾರೆ. ಜಮೀನಿನ ರೈತರು ಮಾತನಾಡಿ, ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೆ ಗ್ರಾನೈಟ್ಗಳ ಆರ್ಬರ, ನಿರುಪಯುಕ್ತ ಕಲ್ಲು, ಮಣ್ಣು ನೆಲಸಮ ಮಾಡುವಂತೆ ಗ್ರಾನೈಟ್ ಮಾಲೀಕರಿಗೆ ಸೂಚಿಸಿ, ಒಂದು ಕಡೆ ಸಾರ್ವಜನಿಕ ವಲಯದಲ್ಲಿ ರಾಜಕೀಯ ಒತ್ತಡಕ್ಕೆ ಮಣಿದ ಜಿಲ್ಲಾಡಳಿತ ಅವುಗಳ ಗೋಜಿಗೆ ಹೋಗುತ್ತಿಲ್ಲ ಎನ್ನುವ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂತಾಗಿದೆ. ಇನ್ನು ಮುಂದಾದರೂ ಜಿಲ್ಲಾಡಳಿತ, ಅರಣ್ಯ ಇಲಾಖೆ ಕಾರ್ಯೋನ್ಮುಖವಾಗಿರುತ್ತವ ಇಲ್ಲವೋ ಕಾದು ನೋಡಬೇಕಿದೆ. ವರದಿ ಚೆನ್ನಯ್ಯ ಹಿರೇಮಠ, ಕೂಕನೂರು.